ಶಿಗ್ಗಾವಿ ತಾಲೂಕಿನ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ತಾಲೂಕಿನ ಸಾರಿಗೆ ವ್ಯವಸ್ಥೆಯನ್ನ ಬಲಪಡಿಸಲು ಮತ್ತು ಕೆಎಸ್ಆರ್ಟಿಸಿ ಸೇವೆಯನ್ನ ಮತ್ತಷ್ಟು ವಿಸ್ತರಿಸಲು ಹೊಸದಾಗಿ 10 ಬಸ್ಗಳನ್ನ ನೀಡುವ ಮೂಲಕ ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ ಎಂದು ಶಾಸಕ ಯಾಸಿರ್ ಖಾನ್ ಪಠಾಣ್ ರವರು ತಿಳಿಸಿದರು. ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶಿಗ್ಗಾವಿ ಡಿಪೋಗೆ 10 ಹೊಸ ಬಸ್ಗಳನ್ನು ಹಸ್ತಾಂತರಿಸಿ ಹೊಸ ಮಾರ್ಗಗಳಿಗೆ ಹಸಿರು ಬಾವುಟವನ್ನ ತೋರಿಸುವ ಮೂಲಕ ಚಾಲನೆಯನ್ನ ನೀಡಿ ಮಾತನಾಡಿದ ಅವರು, ಕ್ಷೇತ್ರಕ್ಕೆ ಈಗಾಗಲೇ 10 ಹೊಸ ಬಸ್ಗಳನ್ನ ನೀಡಲಾಗಿದ್ದು ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಒದಗಿಸಲಾಗುವುದು ಎಂದು ಹೇಳಿದರು. ಶಿಗ್ಗಾವಿ ಡಿಪೋ ಕಾರ್ಯಾಚರಣೆಯನ್ನ ಅಧಿಕೃತವಾಗಿ ಆರಂಭಗೊಂಡಿದೆ. ನೂತನ ಡಿಪೋ ಮ್ಯಾನೇಜರ್ ಅನ್ನ ನೇಮಕವಾಗಿದ್ದು ಕಾರ್ಯನಿರ್ವಹಣೆಗೆ 32 ಸಿಬ್ಬಂದಿಗಳನ್ನ ಆಯೋಜಿಸಲಾಗಿದೆ. ಇದೇ ವರ್ಷದಿಂದ ಡಿಪೋದಲ್ಲಿ ತರಬೇತಿ ಕೇಂದ್ರವನ್ನು ಸಹ ಪ್ರಾರಂಭಿಸಲಾಗುವುದು. ಸಾರ್ವಜನಿಕರ ಹಾಗೂ ಪ್ರಯಾಣಿಕರ ಬೆಂಗಳೂರಿಗೆ ನೇರ ಸ್ಟೇಟ್ ಬಸ್ ಸೇವೆಯನ್ನ ಒದಗಿಸಲು ಸಾರಿಗೆ ಸಚಿವರಲ್ಲಿ ಮನವಿಯನ್ನ ಮಾಡಲಾಗುವುದು ಎಂದು ತಿಳಿಸಿದರು. ಅದೇ ಬೆಂಡಿಗಿರಿ ಅಪ್ ಟು ಸಿಕ್ಕಾಳ ಅದು ಹೊಸ ಬಿಡಿಸಲ್ಲ ಬಾಳ ಮಂದಿ ಬೇಡಿಕೆ ಈ ವೇಳೆ ಎಸ್ಎಫ್ ಮಣಕಟ್ಟಿ, ಗುಡ್ಡಪ್ಪ ಜಲದಿ, ಶಂಭು ಅಜೂರ, ಅಣ್ಣಪ್ಪ ಲಮಾಣಿ, ಹಜ್ರತ್ ಅಲಿ ಚೂಡಿಗಾರ, ಮಲ್ಲಮ್ಮ ಸೋಮನಕಟ್ಟಿ, ಮಾಂತೇಶ್ ಸಾಲಿ, ಗಣಪತಿ ಗಣೋಜಿ, ಶಂಕರಗೌಡ ಪಾಟೀಲ್, ಯೂನಿಸ್ ಅಹಮದ್ ಕಲ್ಯಾಣ, ಶಂಕರ್ ಗಂಗಣ್ಣನವರ್, ಬಸವರಾಜ್ ಹಾದಿಮನಿ, ಕುಬೇರ ಬೆಳವಲಕೊಪ್ಪ, ಸಾರಿಗೆ ಇಲಾಖೆಯ ಅಧಿಕಾರಿಗಳಾದ ವಿಜಯ್ ಕುಮಾರ್, ಡಿಪೋ ಮ್ಯಾನೇಜರ್ ಕೃಷ್ಣ ರಾವುತನಕಟ್ಟಿ, ಆರ್ಎಫ್ ನದಾಫ್, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.